ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಅಗಸೆ ಚಟ್ನಿಯನ್ನು ಹೇಗೆ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಇದ್ರ ಬಗ್ಗೆ ಪೋಸ್ಟ್ ಮಾಡಿದಾಗ ಒಬ್ರು ಕೇಳಿದ್ರು, ಹಾಗಾಗಿ ಇದನ್ನ ಇವತ್ತು ಕೊಡ್ತಾ ಇದ್ದೀನಿ. ಅಗಸೆಯಲ್ಲಿ ಫಸ್ಟ್ ಹೆಲ್ತ್ ಬೆನಿಫಿಟ್ಸ್ ಹೇಳ್ಬೇಕಂದ್ರೆ ಇದು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರೋದ್ರಿಂದ ಗುಡ್ ಕೊಲೆಸ್ಟ್ರಾಲನ್ನು ಹೆಚ್ಚಿಗೆ ಮಾಡೋದಲ್ಲದೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ ಕೆಟ್ಟ ಕೊಬ್ಬನ್ನು ಕೂಡ ಕಡಿಮೆ ಮಾಡುತ್ತೆ. ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಈ ಕೊಲೆಸ್ಟ್ರಾಲ್ ಜೊತೆ ಸೇರಿಕೊಂಡು ಅದನ್ನು ನಮ್ಮ ಹೊಟ್ಟೆಯ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಮುಖಾಂತರ ಅದನ್ನು ಹೊರಹಾಕುತ್ತೆ. ಆಮೇಲೆ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ, ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ. ಆಮೇಲೆ ರಕ್ತನಾಳಗಳಲ್ಲಿ ಕೊಬ್ಬಿನ ಶೇಖರಣೆ ಆಗೋದನ್ನು ಕೂಡ ಕಡಿಮೆ ಮಾಡುತ್ತೆ. ಹೀಗಾಗಿ ಅಲ್ಲಿ ನಮಗೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಕಡಿಮೆ ಆಗುತ್ತೆ. ಆಮೇಲೆ ಸ್ತ್ರೀಯರಲ್ಲಿ ಫೈಟೋಎಸ್ಟ್ರೋಜನ್ ಅಂತಕ್ಕಂಥ ಒಂದು ಕಂಟೆಂಟ್ ಇರೋದ್ರಿಂದ ಅವರಲ್ಲೂ ಕೂಡ ಈ PCOD ಆಗಿರ್ಬೋದು ಅಥವಾ ಮುಟ್ಟು ನಿಲ್ಲೋ ಸಮಯದಲ್ಲಿ ಈ ನಮ್ಮ ಶರೀರದಲ್ಲಿ ಹಾಟ್ ಫ್ಲಶಸ್ ಅಂತ ಹೇಳ್ತೀವಿ, ಅದನ್ನು ಕೂಡ ಇದು ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಓವ್ಯುಲೇಷನ್ ಸೈಕಲನ್ನು ಕೂಡ ಕರೆಕ್ಟಾಗಿ ರೆಗ್ಯುಲರ್ ಆಗಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೊಂದು ಹೇಳ್ಬೇಕಂತಂದರೆ ಇದನ್ನು ಫಸ್ಟ್ ಜಾಸ್ತಿ ಯಾರು ತಗೋಬಾರ್ದು ಅಂತಂದರೆ ಯಾರ ಬಾಡಿಯಲ್ಲಿ ಉಷ್ಣ ಇರುತ್ತೆ, ಪುರುಷ ಬಂಜೆತನ ಇರುತ್ತೆ ಅಥವಾ ಈ ರಕ್ತಸ್ರಾವಗಳು ಜಾಸ್ತಿ ಆಗ್ತಿರುತ್ತಲ್ಲ ಅಂಥವ್ರು ಇದನ್ನು ಜಾಸ್ತಿ ತಗೋಬಾರ್ದು. ಯಾಕಂದರೆ ಇದು ಉಷ್ಣಗುಣ ಇರೋದ್ರಿಂದ ಇದನ್ನು ಜಾಸ್ತಿ ಮಾಡ್ಬೋದು. ಆಮೇಲೆ ಇಲ್ಲಿ ತೋರಿಸಿದ್ದು ಅಂತ ಅಗಸೆ ನೀವು ನೋಡ್ಬೋದು, ಅಲ್ಲಿ ಚಟ್ ಚಟ್ ಸೌಂಡ್ ಬರ್ತಿದೆ ಮತ್ತು ಕಲರ್ ಕೂಡ ಕಡಿಮೆ ಆಗ್ತಿದೆ, ಚೇಂಜ್ ಆಗ್ತಿದೆ ಅಗಸೆದು. ಆಮೇಲೆ ಸ್ಮೆಲ್ ಕಂಪು ವಾಸನೆ ಬರೋ ತನಕ ಹುರಿಬೇಕು. ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೆಯೇ ಮಾಡಿದರೆ ತುಂಬ ಒಳ್ಳೆಯದು. ಜಾಸ್ತಿ ರೋಸ್ಟ್ ಮಾಡೋದ್ರಿಂದ ಕೂಡ ಅದರಲ್ಲಿರೋ ನ್ಯೂಟ್ರಿಷನ್ ಲೆವೆಲ್ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ. ಹೊತ್ತು ಅಷ್ಟು ಇದನ್ನು ಹುರಿಬಾರ್ದು. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಉಪ್ಪು ಆಮೇಲೆ ಖಾರ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಲ್ಲಲ್ಲಿ ಅರೆದ್ರೆ ತುಂಬ ಒಳ್ಳೆಯದು. ಈ ಮೂವರನ್ನು ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋ ತನಕ ನೀವು ಖಾರ ಉಪ್ಪು ಹಾಕಬೇಕು. ಅದಾದಮೇಲೆ ಇದನ್ನು ಬೆಳಿಗ್ಗೆ ಒಂದು 5 ಗ್ರಾಮ್ ಅಷ್ಟು ಬೆಳಿಗ್ಗೆ ಅಥವಾ ರಾತ್ರಿ ಸಮಯದಲ್ಲಿ ಊಟದ ಜೊತೆ ಚಪಾತಿ ಪಲ್ಯ ಅಥವಾ ಅನ್ನದ ಜೊತೆನೂ ಇದನ್ನು ನೀವು ಸೇವನೆ ಮಾಡ್ಕೊಂಡು ಬರಬೇಕು. ಹಾಗಾಗಿ ಮಾಡಿದ್ದಲ್ಲಿ ನಿಮಗೆ ಒಳ್ಳೆಯ ಒಂದು ಗುಡ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಬಾಣಂತಿಯರಲ್ಲಿ ಈ ಸಮ ಪ್ರಮಾಣದ ಅಗಸೆ ಬೀಜ ಆಮೇಲೆ ಜೀರಿಗೆ ಆಮೇಲೆ ಮೆಂತ್ಯ ಪೌಡ್ರು ಇದನ್ನೆಲ್ಲನೂ ಮಿಕ್ಸ್ ಮಾಡಿ 5 ಗ್ರಾಮ್ ಅಷ್ಟು ಬೆಳಿಗ್ಗೆ ಮತ್ತು ರಾತ್ರಿ ಹೊತ್ತು ಹಾಲು ಜೊತೆ ಕೊಡೋದ್ರಿಂದ ಬಾಣಂತಿಯರಲ್ಲಿ ಎದೆ ಹಾಲನ್ನು ಕೂಡ ಜಾಸ್ತಿ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಆಮೇಲೆ ಬಾಣಂತಿಯರ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು. ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆ ನಮ್ಮ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.